ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರದ ವ್ಲಾಗನ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಶುಕ್ರವಾರ ಆಗಿರೋದ್ರಿಂದ ವಾರದ ಪೂಜೆ ಎಲ್ಲ ಮಾಡ್ಕೋಬೇಕು ನೋಡ್ರಿ. ಹಾಗಾಗಿ ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮತ್ತು ಈಗ ನಾನು ಅಂದರೆ ನಯನಂಗೆ ದೋಸೆ ಹಾಕ್ಕೊಟ್ಟೆ ನೋಡ್ರಿ. ದೋಸೆ ಮಾಡಿ ಅವಳಿಗೆ ಬಾಕ್ಸಿಗೆ ಹಾಕಿ ರೆಡಿ ಮಾಡಿ ಅವಳನ್ನ ಕಳಿಸಾಯಿತು. ಅವಳು ಕಳಿಸಾದ್ಮೇಲೆ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ನಾನು ಸ್ನಾನ ಮಾಡ್ಕೊಂಬಂದು ಈಗ ಪೂಜೆನೂ ಮಾಡ್ತಾ ಇದ್ದೀನಿ. ಪೂಜೆ ಮಾಡೋಕ್ಕಿಂತ ಮುಂಚೆನೇ ದೇವ್ರ ಮನೆಯೆಲ್ಲನೂ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ. ಇವತ್ತು ಒಂದು 15-20 ದಿವಸ ಆಗಿತ್ತು ನೋಡ್ರಿ ಮನೆ ಕ್ಲೀನ್, ಅಂದರೆ ದೇವ್ರ ಮನೆನ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿರಲಿಲ್ಲ. ಮೇಲೆಲ್ಲ ಒಂದು ಸ್ವಲ್ಪ ಜೇಡದ ಹುಳಗಳೆಲ್ಲ ಸೇರಿಕೊಂಡಿದ್ದು, ಹಂಗಾಗಿ ಎಲ್ಲನೂ ನೀಟಾಗಿ ಡೀಪ್ ಕ್ಲೀನ್ ಮಾಡಿಕೊಂಡು ದೇವ್ರನ್ನೆಲ್ಲನೂ ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಈಗ ಪೂಜೆನ ಮಾಡ್ತಾಯಿದ್ದೀನಿ. ಹೂವು ಏರಿಸ್ಕೊಂಡು ಇವತ್ತು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ಮನಸ್ಸಿನ ನೋವು ಮರೆಯೋಕೆ ಕೆಲಸನೇ ಒಂದು ನನಗೆ ಆಧಾರ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಬೇರೆ ಏನೋ ಆಪ್ಷನ್ನೇ ಇಲ್ಲ ನನಗೆ. ಬಿಟ್ಟರೆ ಟಿ ವಿ ನೋಡಬೇಕು, ಇಲ್ಲ ಅಂದರೆ ಮೊಬೈಲ್ ನೋಡಬೇಕು ಅಷ್ಟೇ. ಹೆಂಗಾರ ಮಾಡಿ ನಮ್ಮ ಮನಸ್ಸಲ್ಲಿರೋ ನೋವನ್ನು ನಾವು ಮರಿಲೇಬೇಕಾಗುತ್ತೆ, ಮರೆತು ಮುಂದಕ್ಕೆ ಹೋಗಲೇಬೇಕು. ಬಟ್ ನಂಗೆ ಆಗ್ತಾಯಿಲ್ಲ, ಅಷ್ಟು ನೋವು ಆಗ್ಬಿಟ್ಟೈತಿ. ಯಾರು ನಾನು ನನ್ನವರು ಅಂತ ಅಂದ್ಕೊಂಡಿದ್ದು ನೋಡ್ರಿ, ಅವರೇ ನನಗೆ ಹರ್ಟ್ ಮಾಡಿದಾಗ ಯಾರು ಮುಂದೆ ಹೇಳ್ಕೋಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ತಿಳಿದಿದ್ದು ಅಂತಂದರೆ ನಮ್ಮ ಅತಿಯಾದ ನೋವುಗಳನ್ನು ಯಾರ ಮುಂದೂ ಹೇಳ್ಕೋಬಾರ್ದು. ಅದು ಒಂದು ನನಗೆ ಕನ್ಫರ್ಮ್ ಆಯಿತು. ಅದನ್ನು ಹೇಳ್ಕೊಂಡ್ರೂ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂದಾಗ ಅದನ್ನು ನಾವು ತಿರ್ಗಾ ಮರ್ಗ ಹೇಳೋದ್ರಲ್ಲಿ ಏನಂತೀರ ಪ್ರಯೋಜನವೂ ಇಲ್ಲ ಅಂತಲೇ ಹೇಳ್ಬೋದು. ಯಾಕಪ್ಪ ಹಿಂಗೆ ಅಂತಿದ್ದಾರೆ ಸಿಸ್ಟರ್ ಅಂತ ಅನ್ಬೋದು ನೀವು. ಬಟ್ ನನಗಿವತ್ತು ತುಂಬಾ ನೋವಾಗೈತೆ ಮನಸ್ಸಿಗೆ. ನನಗೆ ಯಾರು ನಮ್ಮವರು ಅಂತ ಅಂದ್ಕೊಂಡಿದ್ದು ನೋಡ್ರಿ, ಅವರಿಂದನೇ ಜಾಸ್ತಿ ಹರ್ಟ್ ಆಗ್ತೈತಿ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಥರ ಮಾತಾಡ್ತಿದ್ದಾರೆ. ಮಾಡೋದು ಹಾಗೆ, ಮಾತಾಡೋದು ಹಾಗೆ. ಹಂಗಿದ್ರು ನಾನು ಎಲ್ಲನೂ ತೀರಾ ಏನು ಇದು ಮಾಡೋಕ್ಕೆ ಹೋಗಲ್ಲ. ಆದ್ರೂ ನನ್ನನ್ನೇ ಎತ್ಕಟ್ಟಿ ಮಾತಾಡ್ತಾರೆ ಅಂತಂದಾಗ ನಾವೇನೂ ಮಾಡೋಕ್ಕಾಗಂಗಿಲ್ಲ. ನಾನೇ ತಪ್ಪು ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ. ನಾನು ಯಾವುದ್ರಲ್ಲಿ ತಪ್ಪು ಇದೀನೋ ಯಾವುದ್ರಲ್ಲಿ ಸರಿ ಇದೀನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ನಾನು ಹಿಂಗಾಗಿದ್ದೀನಿ ಈಗ ಅಂತಂದರೆ, ನಾನು ಜಾಸ್ತಿ ಜನ ಸೇರಿದರೆ ನಂಗೆ ಅಲ್ಲಿ ಹೋಗೋಕ್ಕೆ ಹೆದರಿಕೆ ಆಗುತ್ತೆ. ಜಾಸ್ತಿ ಯಾರು ಚೀರಾಡಿದರೆ ನಂಗೆ ಅವ್ರ ಮುಂದೆ ವಾಯ್ಸ್ ಎತ್ತಿ ಮಾತಾಡೋಕ್ಕಾಗಂಗಿಲ್ಲ. ಆ ಥರ ಮೆಂಟಾಲಿಟಿ ನಂದಾಗಿದೆ ಇವಾಗಿನ ಮಟ್ಟಿಗೆ ನಂದು. ನಾನು ಜಾಸ್ತಿ ಜನ ಜೊತೆ ಬೆರೆಯೋಂಗಿಲ್ಲ. ನಾನು ಜಾಸ್ತಿ ಜನ ಇದ್ದರೆ ಮಾತಾಡೋಂಗಿಲ್ಲ. ಯಾರು ಏನೇ ಅಂದರೂ ನಾನು ಅನಿಸ್ಕೊಂಬರ್ತೀನಿ. ಮನೆಗೆ ಬಂದು ಅವ್ರು ಯಾಕೆ ನನಗೆ ಹಿಂಗಂದ್ರು ಅಂತೇಳಿ ಮನೇಲಿ ಕುಂತ್ಕೊಂಡು ಹತ್ತಿದ್ದು ಉಂಟು. ನಾನು ಎಷ್ಟೋ ಸತಿ ಇದು ಆಗಿರೋದು ನನಗೆ. ಬಟ್ ನಂಗೆ ಅವ್ರು ಅಂದಾಗ, ಅವ್ರು ಏನಾರು ಅಂದಿರ್ತಾರೆ ನೋಡ್ರಿ, ಅಂದಾಗ ನನಗೆ ಅವ್ರಿಗೆ ತಿರುಗಿ ಮಾತಾಡೋಕ್ಕಾಗಲ್ಲ ನನ್ನ ಕಡೆಯಿಂದ. ಆವಾಗ ಅನಿಸ್ಕೊಂಡು ಮನೆಗೆ ಬಂದುಬಿಡೋದು. ಮನೆಗೆ ಬಂದಾದಮೇಲೆ ಯೋಚನೆ ಮಾಡೋದು, ಇವ್ರು ಯಾಕೆ ನನಗೆ ಹಿಂಗಂದ್ರು ಅಂತೇಳಿ ಅದನ್ನೇ ಪದೇ ಕೆದಕ್ಕೊಂಡು ಒಂಥರ ಮೆಂಟಲಿ ಟಾರ್ಚರ್ ಆದಂಗೆ ಆಗ್ಬಿಟ್ಟೈತೆ ನನಗೆ. ನಾನು ಯಾಕೆ ಹಿಂಗಾಗಿದ್ದೀನಿ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ನಾನು ಮುಂಚೆ ಹಿಂಗಿರಲಿಲ್ಲ. ಇವಾಗ ಮಾತ್ರ ಸಿಕ್ಕಾಬಡೆ ವೀಕ್ ಆಗಿದ್ದೀನಿ ನಾನು. ನನಗೆ ತೀರಾ ಜಾಸ್ತಿ ಜನ ನೋಡಿದ್ರು ಹೆದರಿಕೆ ಆಗುತ್ತೆ. ಅವ್ರ ಜೊತೆಲಿ ಬೆರೆಯೋಕ್ಕೂ ಆಗ್ತಾಯಿಲ್ಲ, ಇತ್ಲಾಗ ಬಿಡೋಕ್ಕೂ ಆಗ್ತಾಯಿಲ್ಲ ಅನ್ನೋ ಥರ ಆಗಿದೆ. ಮತ್ತು ಯಾರು ಏನಾರ ಅಂದ್ರೆ ನಂಗೆ ಸಹಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಅದು ಒಂದೊಂದು ಮಾತುಗಳು ಹೆಂಗಂದರೆ, ಅವ್ರು ಮಾತಾಡಿದಾಗಲೇ ನಾವು ತಿರುಗಿ ಅವ್ರಿಗೆ ಮಾತಾಡಿ ಬಂದ್ವಿ ಅಂದರೆ ನಮ್ಮ ಮನಸ್ಸಿಗೆ ಸಮಾಧಾನ ಇರುತ್ತೆ. ಬಿಡು, ಅವರು ಒಂದಂದ್ರೆ ನಾವು ಒಂದು ಅಂದ್ವಿ ಅನ್ನೋ ಲೆಕ್ಕಕ್ಕೆ ಸಮಾಧಾನ ಇರುತ್ತೆ. ಬಟ್ ಅನಿಸ್ಕೊಂಡು ಏನು ಮನೆಗೆ ಬರ್ತೀವಲ್ಲ, ಅದು ನರಕ ಅಂತಲೇ ಹೇಳ್ಬೋದು. ಅನಿಸ್ಕೊಂಬಂದು ತಲೆಯಲ್ಲಿ ಇಟ್ಕೊಳ್ದಂಗೆ ಬಿಟ್ಕೊಂಡ್ರು ಅದೊಂದು ರೀತಿ ಅನ್ಬೋದು. ನನ್ನ ಮೆಂಟಾಲಿಟಿ ಹಂಗಲ್ಲ. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತೀವಿ. ಹಿರಿಯರು ಸುಮ್ಮನೆ ಹೇಳಿಲ್ಲ ನೋಡ್ರಿ, ಮಾತಾಡೋಕೆ ಎಲ್ಲರಿಗೂ ಬರುತ್ತೆ. ಆದರೆ ಸಮಯಕ್ಕೆ ತಕ್ಕನಂಗೆ ಮಾತಾಡೋದು ಕಲಿಬೇಕು ಅಂತಂತಾರಲ್ಲ, ಅದು ಸುಳ್ಳಲ್ಲ. ಅದು ನನಗಂತೂ ಒಂಚೂರು ಇಲ್ಲ ಅಂತಲೇ ಹೇಳ್ಬೋದು. ಅದನ್ನು ಏನು ಮಾಡಿ ಕಲಿಬೇಕು ಅಂತ ನನಗೆ ಗೊತ್ತಿಲ್ಲ. ಬಟ್ ಜಾಸ್ತಿ ಜನ ಜೊತೆ ಬೆರೆತಾಗೋದು ಬರುತ್ತೆ, ಗೊತ್ತಾಗುತ್ತೆ ಅಂತ ಅಂತಾರೆ. ನನಗಂತೂ ಅದು ಏನೂ ಅರ್ಥನೇ ಆಗ್ತಾಯಿಲ್ಲ. ನನ್ನವರು ಅಂತ ನಾವು ಜಾಸ್ತಿ ನಂಬಿರ್ತೀವಿ, ಯಾರ ಮೇಲೆ ನಾವು ಜಾಸ್ತಿ ಡಿಪೆಂಡ್ ಆಗಿರ್ತೀವಿ ನೋಡ್ರಿ, ಅವರೇ ನಮ್ಗೆ ಜಾಸ್ತಿ ನೋವು ಕೊಡ್ತಾರೆ. ಕೆಲವೊಂದಿಷ್ಟು ಜನ ನಂತರ ನಾನು ಆಲ್ರೆಡಿ ನನ್ನ ಪಾಲಿಗಿಲ್ಲ, ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡು ಕೈ ಬಿಟ್ಬಿಟ್ಟಿದ್ದೀನಿ. ನಾನು ಅವ್ರ ವಿಷಯನೂ ಮಾತಾಡೋಕೆ ಹೋಗಲ್ಲ, ಅವ್ರ ಬಗ್ಗೆ ಯೋಚನೆನೂ ಮಾಡೋಕೆ ಹೋಗಂಗಿಲ್ಲ ನಾನು. ಅವರು ಹೆಂಗಂತ ಹಂಗೆ ಬಿಟ್ಕೊಂಡಾಗ ನಮ್ಮ ಮನಸ್ಸಿಗೆ ಸಮಾಧಾನ ಇರುತ್ತೆ. ಅವ್ರು ಏನೇ ಅಂದರೂ ನಮ್ಗೆ ಹರ್ಟ್ ಆಗಂಗಿಲ್ಲ. ಅವರು ಅಂದರೂ ಸರಿ, ಅನ್ಲಿಲ್ಲ ಅಂದ್ರೆ ಸರಿ, ನಮ್ಗೆ ಅವ್ರ ಬಗ್ಗೆ ಯೋಚನೆ ಇರೋಂಗಿಲ್ಲ. ನಾವು ತೀರಾ ಯಾರು ನನ್ನವರು ಅಂತ ಜಾಸ್ತಿ ನಂಬ್ಕೊಂಡಿರ್ತೀವಿ ನೋಡ್ರಿ, ಅಂಥವ್ರಿಂದ ಇಂಥ ಮಾತುಗಳು, ಕೆಲವೊಂದಿಷ್ಟು ಮಾತುಗಳು ಬಂದಾಗ ಅದು ಹೆಂಗೆ ಸಹಿಸ್ಕೋಬೇಕು, ಅದು ಹೆಂಗೆ ಜೀರ್ಣಿಸ್ಕೋಬೇಕಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ. ಟೋಟಲಿ ಹೇಳ್ಬೇಕಂದ್ರೆ ಫುಲ್ ಮೂಡ್ ಅಪ್ಸೆಟ್ ಆಗ್ಬಿಟ್ಟೈತಿ. ಏನು ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ಯಾರ ಮುಂದೆ ಹೇಳ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಯಾರ ಮುಂದೆ ಹೇಳ್ಕೊಂಡ್ರೂ ಬಗೆಹರಿಯಂಗಿಲ್ಲ. ಇನ್ನಷ್ಟು ಪ್ರಾಬ್ಲಮ್ ಜಾಸ್ತಿನೇ ಆಗ್ತಾವೆ ಹೊರತಾಗಿ ಬಗೆಹರಿದಿರೋಂಥ ಮಾತುಗಳಂತಲೇ ಹೇಳ್ತೀನಿ ನಾನು. ಫ್ರೆಂಡ್ಸ್, ಇದು ಒಂದು ಏನೇ ನಮ್ಮ ಪರ್ಸ್ನಲ್ ವಿಷಯಗಳು ಇರಲಿ, ಅದನ್ನು ಬೇರೆಯವ್ರ ಮುಂದೆ ಶೇರ್ ಮಾಡೋಕೆ ಹೋಗಲೇಬೇಡ್ರಿ. ಅದೊಂದು ನಂಗೆ ದೊಡ್ಡ ಅನುಭವ ಆಗ್ಬಿಟ್ಟೈತಿ. ನಾವೆಷ್ಟು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನುಂಗಿ ಸುಮ್ಮನೆ ಆಗ್ತೀವಿ, ಅದೇ ಒಂದು ದೊಡ್ಡದಂತಲೇ ಹೇಳ್ತೀನಿ ನಾನು. ಅದನ್ನ ಎಷ್ಟು ನಾವು ಬೇರೆಯವ್ರ ಹತ್ರ ಹೇಳ್ಕೊಳಕ್ಕೆ ಹೋಗ್ತೀವಿ ಅಷ್ಟು ನಮ್ಗೆ ಹರ್ಟ್ ಆಗೋದೇ ಜಾಸ್ತಿ.
ಯಾರು ಸತ್ಯ ಯಾರು ಸುಳ್ಳು, ಯಾರು ಹೆಚ್ಚು ಯಾರು ಕಮ್ಮಿ, ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲನೂ ನೋಡವ ಮೇಲೊಬ್ಬ ಇದ್ದಾನೆ, ಅವನ್ನೆಲ್ಲ ನೋಡಿ ಅವ್ರಿಗೆ ತಕ್ಕನಂಗೆ ಅವ್ರಿಗೆ ಇಡ್ತಾನೆ ಅನ್ನೋದು ನನ್ನ ನಂಬಿಕೆ. ಅದನ್ನು ನಂಬ್ಕೊಂಡು ಸುಮ್ಮನಿದ್ದೀನಿ ಫ್ರೆಂಡ್ಸ್. ಇವಾಗ ಪೂಜೆ ಎಲ್ಲ ಮುಗೀತು ನೋಡ್ರಿ. ಪೂಜೆನ ಮುಗಿಸ್ಕೊಂಡು ಈಗ ನಾಷ್ಟ ಮಾಡಾಕತ್ತೀನಿ. ಟೈಮ್ ಬಂದು 11 ಗಂಟೆ ಆಗೈತಿ. ಈಗ ನಾಷ್ಟ ಮಾಡತ್ತೀನಿ ನೋಡ್ರಿ. ನಾಷ್ಟ ಮಾಡೋಕ್ಕೂ ಮನಸ್ಸಿಲ್ಲ, ಏನಾಗ್ತೈತೆ ಅಂತಲೇ ಗೊತ್ತಿಲ್ಲ. ಇವತ್ತು ಒಟ್ಟಿನಲ್ಲಿ ನನಗೆ ಯಾವುದಕ್ಕೂ ಮನಸ್ಸೇ ಇಲ್ದಂಗೆ ಆಗೈತೆ ನೋಡ್ರಿ. ಫುಲ್ ಬೇಜಾರು ಅಂದರೆ ಫುಲ್ ಬೇಜಾರಲ್ಲಿದ್ದೀನಿ. ಮೂಡ್ ಅಪ್ಸೆಟ್ ಆಗ್ಬಿಟ್ಟೈತೆ ಪೂರ್ತಿ ನಂದು. ಇದು ಬಂದು ಏನಂತೀರ, ಕ್ಯಾರೆಟು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಮಿಕ್ಸ್ ಹಾಕಿ ಮಾಡಿದ್ದಾರೆ ನೋಡ್ರಿ. ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಮತ್ತು ಕಾಯಿ ಎಲ್ಲ ಹಾಕಿ ಮಾಡಿದ್ದಾರೆ. ಪಕ್ಕದ ಮನೆಯವ್ರದ್ದು ಅವರು ಕೊಟ್ಟು ಕಳಿಸಿದ್ದಾರೆ ಪಲ್ಯನ. ನಾನು ದೋಸೆ ಇಟ್ಟು ಕೊಟ್ಟಿದ್ನಲ್ಲ, ಹಂಗಾಗಿ ಅವರು ಮಾಡ್ಕೊಂಡಿದ್ರಂತೆ ದೋಸೆ ಹಿಟ್ಟಿಗೆ. ನಾನೇನು ಮಾಡಿಲ್ಲ ನೋಡ್ರಿ, ಯಾಕಂದ್ರೆ ನಾನು ಚಟ್ನಿ ತಿನ್ನಲ್ಲ. ನಮ್ಮ ಮನೆಯವರು ನಾಷ್ಟಕ್ಕೆ ಇರಲಿಲ್ಲ. ನಮ್ಮ ತಮ್ಮನ ಮತ್ತು ನಮ್ಮ ಮನೆಯವ್ರಿಬ್ಬರು ಅವರು ನಾಷ್ಟಕ್ಕಿಲ್ಲ ನೋಡ್ರಿ. ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಈಗ ನಾನು ನಯನ ಇಬ್ಬರೇ ಇದ್ದಿದ್ದ ಕಾರಣ ಹಂಗಾಗಿ ಮಿಕ್ಸಿನೂ ಹಾಳಾಯ್ತು ನಂದು. ನಿನ್ನೆ ರಾತ್ರಿನೇ ಹಿಟ್ಟು ರುಬ್ಬಬೇಕಾದ್ರೆ ಮಿಕ್ಸಿ ಹಾಳಾಗೋಯ್ತು. ಅದು ಏನಾಯಿತು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಆಫ್ ಆಯಿತು ಮಿಕ್ಸಿ. ಹಾಗಾಗಿ ಚಟ್ನಿನೂ ಮಾಡ್ಕೊಂಡಿಲ್ಲ ನಾನು. ಹಾಗಾಗಿ ಹಾಗೆ ಬಿಟ್ಕೊಂಡಿದ್ದೀನಿ. ನಮಗೇನು ಚಟ್ನಿ ಅವಶ್ಯಕತೆಯೇ ಇಲ್ಲ. ನಾನು ನಯನ ಇಬ್ಬರೇ ಇದ್ದರೆ ನಾವು ಇದಕ್ಕೇ ಶೇಂಗಾ ಚಟ್ನಿ ಹಾಕ್ಕೊತೀವಿ ನೋಡ್ರಿ. ಬೆಣ್ಣೆ ಶೇಂಗಾ ಚಟ್ನಿ ಹಾಕ್ಕೊಂಡು ದೋಸೆನ ಮಾಡ್ಕೊತೀವಿ. ನಮ್ಗೆ ಅದೇ ಜಾಸ್ತಿ ಇಷ್ಟ ಆಗುತ್ತೆ. ಹಾಗಾಗಿ ನಾನೇನು ಚಟ್ನಿ ಮಾಡ್ಕೊಂಡಿಲ್ಲ. ಅವ್ರು ಇದ್ರಂತಂದ್ರೆ ಮಾಡ್ತಿದ್ದೆ ನಾನು. ಅವರು ಇಲ್ವಲ್ಲ, ಇನ್ನೇನು ಮಾಡೋದು ಹೋಗ್ಲಿ ಬಿಡ ಅಂತ ಅಂದ್ಕೊಂಡು ಮಾಡ್ಕೊಂಡಿಲ್ಲ ನಾನು ಚಟ್ನಿನ. ಈಗ ದೋಸೆ ಮಾಡ್ತಾಯಿದ್ದೀನಿ. ಇದಕ್ಕೊಂಚೂರು ಬೆಣ್ಣೆ ಹಾಕ್ಕೊಂಡು ತಿಂತೀನಿ ನೋಡ್ರಿ. ಹೋಮ್ ಮೇಡ್ ಬೆಣ್ಣೆ. ನಾನೇ ಡೈಲಿ ಮನೇಲಿ ಮಜ್ಜಿಗೆ ಮಾಡ್ತೀನಲ್ಲ, ಅದರಲ್ಲೇ ಬಂದಿರೋಂಥ ಬೆಣ್ಣೆ ಇದು. ತುಪ್ಪನೂ ಮೊನ್ನೆ ಕಾಯಿಸ್ಕೊಂಡೆ ನಾನು. ಈ ಸತಿ ಜಾಸ್ತಿ ತುಪ್ಪನೇ ಸಿಕ್ಕೈತೆ ನನಗೆ. ಮನೆ ಮಾಡಿರೋ ಬೆಣ್ಣೆ ತೋರಿಸ್ತೀನಿ ನಿಮಗೆ ಎಷ್ಟಾಗಿತ್ತು ಅಂಥೇಳಿ. ಇಲ್ಲಿಟ್ಟಿದ್ದೀನಿ. ದೋಸೆ ಹೊತ್ತಕ್ಕೆ ನೋಡ್ರಿ, ಇಷ್ಟೆಲ್ಲ ಮಾಡಿದ್ರಾಗ ನಾನು ಒಂದು ಕೈ ಮೊಬೈಲ್ ಹಿಡ್ಕೊಂಡು ಮಾಡೋದು ನೋಡ್ರಿ. ಇಷ್ಟು ಬೆಣ್ಣೆ ಸಿಕ್ಕಿ, ಇಷ್ಟು ತುಪ್ಪ ಸಿಕ್ಕೈತೆ. ನಾನೇ ಮನೇಲೇ ಮಾಡಿರೋಂಥದ್ದು ನೋಡ್ರಿ. ಇದು ಬೆಣ್ಣೆ ಮಾಡಿ ತುಪ್ಪನ ಕಾಯಿಸ್ಕೊಂಡಿದ್ದೀನಿ. ಇಷ್ಟು ಸಿಕ್ಕೈತೆ. ಒಂದು 1/4 kg ಮೇಲಾಗುತ್ತೆ ನೋಡ್ರಿ. ಇಷ್ಟೈತೆ ಇದಕ್ಕಿಟ್ಲಿ. 1/4 kg ಆಗಿ ಜಾಸ್ತಿನೇ ಐತೆ ನೋಡ್ರಿ. ಅಷ್ಟು ತುಪ್ಪ ಸಿಕ್ಕೈತೆ. ನಾನು ಮಜ್ಜಿಗೆ ಮಾಡ್ಕೊತೀನಲ್ಲ, ಮಜ್ಜಿಗೆಯಲ್ಲಿ ಬರೋ ಬೆಣ್ಣೆನೇ ನಮಗೆ ಸಾಕಾಗುತ್ತೆ. ಒಂದು ಸ್ವಲ್ಪ ಏನಾರ ಹಿಂಗೆ ಒಂಚೂರು ಏನಾರ ದೋಸೆ ಎಲ್ಲ ಒತ್ತಿ ಬಿಡುತ್ತೆ ನೋಡ್ರಿ. ಇದು ಮಾಡ್ಕೋತಾ ಕೂತ್ಕೊಂಡೆ ಒಂಚೂರು ಯಾವುದಕ್ಕಾರ ಬೇರೆ ಸ್ಪೆಷಲ್ ತಿಂಡಿ ಇದು ಏನಂತೀರ, ಅನ್ನಕ್ಕೆ ಸನೇ ಬರಲ್ಲ ಬೇಗ ಬೇಗ. ಸ್ವೀಟ್ಗಳು ಏನರ ಮಾಡಿಕೊಂಡೆ ಇಲ್ಲ ಒಬ್ಬಿಟ್ಟದು ಏನರ ಮಾಡಿದ್ವಿ ಅಂದ್ರೆ ಅಂಥ ಟೈಮ್ನಾಗ ಜಾಸ್ತಿ ಹೋಗಿರ್ತೈತೆ ನೋಡ್ರಿ. ಯಾಕಂದ್ರೆ ಅವಾಗೆಲ್ಲ ಜಾಸ್ತಿ ಹಾಕ್ಕೊಂಡು ನಮ್ಮ ಮನೇಲಿ ತುಪ್ಪ ಜಾಸ್ತಿ ಊಟ ಮಾಡಲ್ಲ ನಮ್ಮ ಯಜಮಾನ್ರು. ಹಾಗಾಗಿ ಹಿಂಗೆ ಸ್ವೀಟ್ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡ್ತೀನಿ ಅವ್ರಿಗೆ ನಾನು. ಸ್ವಲ್ಪ ಅಂದ್ರಲ್ಲ, ತುಂಬಾ ಜಾಸ್ತಿ ಹಾಕ್ಕೊಡ್ತೀನಿ. ಯಾಕಂದ್ರೆ ತಿನ್ನಲ್ಲ ಅವ್ರು ನಮ್ಮ ಥರ ಡೈಲಿ ಅನ್ನಕ್ಕೆ ಸಾಂಬಾರಿಗೆ ಹಿಂಗೆಲ್ಲ ಹಾಕ್ಕೊಂಡು ಊಟ ಮಾಡಲ್ಲ ಅವರು. ಸ್ವೀಟ್ ಮಾಡಿದಾಗ ಮಾತ್ರ ತುಪ್ಪ ಯೂಸ್ ಮಾಡ್ಕೊತಾರೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಹಂಗೆ ಹಾಕ್ಕೊಟ್ನಲ್ಲ. ಮೊನ್ನೆ ಮತ್ತು ಇದು ದಪಾಟಿ ಮಸಾಲೆ ರೊಟ್ಟಿ ಮಾಡ್ಕೊಂಡಿದ್ದು ನೋಡ್ರಿ, ಅದಕ್ಕೂ ಹಾಕ್ಕೊಡ್ತೀನಿ. ಅಂಥವೆಲ್ಲ ಮಾಡಿದಾಗ ಅಂಥವು ತಿನ್ಕೊತಾರೆ. ಬಿಟ್ಟರೆ ಈಗ ನಮ್ಮ ಥರ ದೋಸೆಗೆ ದೋಸೆಗೆ ಒಂದು ಸ್ವಲ್ಪ ಇಷ್ಟಪಟ್ಕೊಂಡು ತಿಂತಾರೆ. ಆದರೆ ಉಳಿದೋದಕ್ಕೆಲ್ಲ ಈಗ ನಾವು ಅನ್ನ ಸಾಂಬಾರ್ಗೂ ಹಾಕ್ಕೊಂಡು ಊಟ ಮಾಡ್ತೀನಿ. ಅನ್ನ ತುಪ್ಪ ಜಾಸ್ತಿ ಊಟ ಮಾಡ್ತೀನಿ ನೋಡಿ ನಾನು. ರಾತ್ರಿ ಟೈಮಲ್ಲಿ ಅನ್ನ ತುಪ್ಪ ಪಲ್ಯ ಜಾಸ್ತಿ ಇಷ್ಟಪಟ್ಕೊಂಡು ತಿಂತೀನಿ ನಾನು. ಆ ಥರ ಅವರೆಲ್ಲ ತಿನ್ನಂಗಿಲ್ಲ. ಹಂಗೇನಾರು ಜಾಸ್ತಿ ಮಾಡ್ಕೊಂಡಾಗ ಖಾಲಿ ಆಗುತ್ತೆ. ಇಲ್ಲ ಅಂತಂದ್ರೆ ನಮಗೆ ಕರೆಕ್ಟ್ ಆಗುತ್ತೆ, ಸಾರ್ಲಾಗುತ್ತೆ ನೋಡಿರಿ. ನಮ್ಗೆ ನಾನು ಮಾಡೋ ಮಜ್ಜಿಗೆಗೂ ನಮ್ಗೆ ಒಂದು ತಿಂಗಳಿಗೆ ಬರೋಂಥ ಬೆಣ್ಣೆನೂ ಕರೆಕ್ಟ್ ಆಗುತ್ತೆ. ಒಂದೊಂದು ದಿವಸ ಸಾಲ್ದಂಗೆ ಬಂದಾಗೂ ಒಂದೊಂದು ಸತಿ ತೊಗೊಂಡಿರ್ತೀನಿ, ಬೇರೆ ದುಡ್ಡಿಗೆ ತೊಗೊಂಡಿರ್ತೀನಿ ನೋಡಿರಿ. ಇವಾಗ ನಾಷ್ಟ ಮಾಡ್ಕೋಬೇಕು. ಇದಕ್ಕೊಂದು ಸ್ವಲ್ಪ ಶೇಂಗಾ ಚಟ್ನಿ ಹಾಕ್ಕೊತೀನಿ ನೋಡಿರಿ ನಾನು. ಒಂದು ನಿಮಿಷ. ಶೇಂಗಾ ಚಟ್ನಿ ಮಾಡಿಟ್ಟಿರ್ತೀನಲ್ಲ, ಇದನ್ನೇ ನಾನು ಇದಕ್ಕೆ ಮೇಲೆ ಉದುರಿಸ್ಕೊತೀನಿ ನೋಡಿರಿ. ಸ್ವಲ್ಪ ಇದು ಡ್ರೈ ಆಯಿತು ದೋಸೆ. ಈ ದೋಸೆ ಹಿಟ್ಟು ಹಾಕಿದ ತಕ್ಷಣವೇ ಹಾಕಿಬಿಡ್ಬೇಕು ಶೇಂಗಾ ಚಟ್ನಿನ, ಅಂದರೆ ಚೆನ್ನಾಗಿರುತ್ತೆ. ಅದ್ರ ಮೇಲೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಅಂತ ಅನ್ಸುತ್ತೆ ನೋಡಿರಿ. ಯಾವ ಚಟ್ನಿನೂ ಬೇಡ, ಯಾವ ಪಲ್ಯನೂ ಬೇಡ, ಆ ಥರ ಟೇಸ್ಟ್ ಇರ್ತೈತಿ. ಹಾಗಾಗಿ ನಮ್ಗೆ ಜಾಸ್ತಿ ಇದೇ ಇಷ್ಟ ಆಗುತ್ತೆ. ಒಂದು ಸತಿ ಇದ್ದರೂ ನಾನು ಮಾಡ್ಕೊಂಡಿರಂಗಿಲ್ಲ. ಇವತ್ತೇನೋ ಮಿಕ್ಸಿ ಕೈ ಕೊಟ್ಟೈತಿ ಓಕೆ, ಬಟ್ ಇದ್ದರೂ ನಾನು ಒಂದು ಸತಿ ಮಾಡ್ಕೊಂಡಿರಂಗೇ ಇಲ್ಲ. ಹಾಗೆಲ್ಲ ಮಾಡ್ಕೊಳ್ಳೋದು ಉಂಟು. ಇವಾಗ ಎಲ್ಲರಿಗೆ ಅಂತಂದರೆ ಏನಂಗೆ ಒಬ್ಬಳಿಗೆ ದೋಸೆ ಹಾಕಿ ಅವಳು ತಿನ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಹೋಗಿದ್ದಾಳೆ. ಈಗ ನಂದು ಪೂಜೆ ಎಲ್ಲ ಆಯಿತು. ಈಗ ನಾನು ನಾಷ್ಟನ ಮಾಡ್ಕೊತೀನಿ.
ಫ್ರೆಂಡ್ಸ್ ಬರ್ರಿ ನಾಷ್ಟ ಮಾಡೋಣ ಅಂತ ಟಿ ವಿ ಹಚ್ತೀನಿ. ಟಿ ವಿ ಹಚ್ಕೊಂಡು ನಾಷ್ಟನ ಮಾಡ್ತೀನಿ ನೋಡ್ರಿ. ಟಿ ವಿ ನೋಡಿದ್ರೆ ಒಂದು ಸ್ವಲ್ಪ ಸಮಾಧಾನ ಸಿಗುತ್ತೆ ಮನಸ್ಸಿಗೆ. ಹಾಗಾಗಿ ನಾಷ್ಟಕ್ಕಂತೂ ಆಲ್ರೆಡಿ ನೋಡಿದ್ದೀರಿ, ದೋಸೆ ಹಾಕ್ಕೊಂಡಿದ್ದೀನಿ. ದೋಸೆ ಒಂದು ಸ್ವಲ್ಪ ಚಟ್ನಿ, ಸ್ವಲ್ಪ ಪಲ್ಯ ಹಾಕ್ಕೊಂಡು ಈಗ ಸಮಾಧಾನ ರೀತಿಯಿಂದ ಟಿ ವಿ ನೋಡಿಕೊಂಡು ಸ್ವಲ್ಪ ನಾಷ್ಟನ ಮಾಡ್ತೀನಿ. ಟಿ ವಿ ನೋಡಿದ್ರೆ ಮನಸ್ಸು ಸ್ವಲ್ಪ ಹಗರ ಅಂತ ಅನ್ಸುತ್ತೆ ನೋಡಿರಿ ನನಗಂತೂ. ಅದು ಬಿಟ್ಟರೆ ನನಗೆ ಇನ್ಯಾರು ಫ್ರೆಂಡ್ ಇಲ್ಲ, ಬಿಟ್ಟರೆ ನೀವು ಈ ಮೊಬೈಲು ಇಷ್ಟೇ ನನ್ನ ಜಗತ್ತಾಗಿಬಿಟ್ಟೈತಿ ಹೆಚ್ಚಿನ ಟೈಮ್ಗಳಲ್ಲಿ. ಹಾಗಾಗಿ ಟಿ ವಿ ನೋಡಿಕೊಂಡು ನಾಷ್ಟನ ಮಾಡ್ತೀನಿ, ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ಕೊತೀನಿ ನಾನು. ಫ್ರೆಂಡ್ಸ್ ಇವಾಗ ನಾಷ್ಟ ಎಲ್ಲ ಆಯ್ತು ನೋಡ್ರಿ. ಕೂದಲನ್ನು ಸ್ವಲ್ಪ ಆರ್ಯವು, ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡು ಬಿಟ್ಕೊಂಡಿದ್ದೀನಿ. ಫುಲ್ ಮೋಡ ಆಗೈತಿ, ಹೊರಗಡೆ ಮಳೆ ಬರಂಗೆ ಆಗೈತೆ. ಬರುತ್ತಾಗಿಲ್ವೋ ಗೊತ್ತಿಲ್ಲ. ಕ್ಲೈಮೇಟ್ ಅಂತೂ ಹಂಗೆ ಐತೆ ನೋಡ್ರಿ ಬರಂಗೆ. ನಿನ್ನೆ ಅರಸೀಕೆರೆಯಿಂದ ಏನು ತೊಗೊಂಬಂದೆ ಅಂತೇಳಿ ತೋರಿಸ್ತೀನಿ. ಒಂದು ಸ್ವಲ್ಪ ಜಾಸ್ತಿನೇ ಶಾಪಿಂಗ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ. ಏನಕ್ಕೆ ಅಂತಂತ ಹೋಗ್ತಾ ಹೋಗ್ತಾ ಮುಂದಿನ ಬ್ಲಾಗ್ಗಳಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ ಏನಕ್ಕೆ ಇಷ್ಟೊಂದು ತೊಗೊಂಬಂದಿದ್ದೀನಿ ಅಂತೇಳಿ. ಮತ್ತು ಏನೇನು ತೊಗೊಂಬಂದಿನಿ ಅಂತೇಳಿ ತೋರಿಸ್ತೀನಿ ನಿಮಗೆ. ಫಸ್ಟ್ ಅಂತೂ ನಮ್ಮ ಮನೆಯವ್ರು ತೋರಿಸ್ತೀನಿ ನೋಡ್ರಿ. ಫಸ್ಟು ನಮ್ಮ ಯಜಮಾನ್ರಿಗೆ ತೊಗೊಂಡಿವಿ. ಇದೊಂದು ಟೀ ಶರ್ಟು ನಮ್ಗೆ ಫುಲ್ ಇಷ್ಟ ಆಯ್ತು ನೋಡ್ರಿ. ಬಟ್ಟೆ ಕ್ವಾಲಿಟಿ ನನಗೆ ತುಂಬ ಚೆನ್ನಾಗಿದೆ. ಇದೊಂದು ಟೀ ಶರ್ಟ್ನ ತೊಗೊಂಬಂದಿದ್ದೀನಿ, ಚೆನ್ನಾಗಿದೆ. ಇದು ನನ್ನ ಚಾಯ್ಸ್, ನಾನು ಸೆಲೆಕ್ಟ್ ಮಾಡಿರೋಂಥದ್ದು. ಬಟ್ಟೆನೂ ಅಷ್ಟೇ ಏನೋ ಒಂಥರ ಫ್ಯಾಬ್ರಿಕ್ಕು ತುಂಬ ಚೆನ್ನಾಗಿದೆ. ಇದು ರೇಟ್ ಬಂದು ನಾನು ಒಂದು ಡ್ರೆಸ್ಸು ಇದನ್ನು ಎರಡು ಒಂದೇ ಅಂಗಡಿಲಿ ತೊಗೊಂಡು ಎರಡು ಸೇರಿ ಹಾಕಿರೋದು. 899 ಐತೆ ರೇಟ್ ಬಂದು. ಸ್ವಲ್ಪ ಡಿಸ್ಕೌಂಟ್ ಮಾಡಿದ್ದಾರೆ, ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ. 899 900 ರೂಪಾಯಿ ಐತೆ ನೋಡಿರಿ ಡ್ರೆಸ್. ಇದಕ್ಕೆ ಟೀ ಶರ್ಟಿಗೆ ಇದು ಬಂದು ಎತ್ಕೊಂಬಂದಿದ್ವಿ. ಬಿಟ್ಟರೆ ಇದೊಂದು ಜೀನ್ಸ್ ಬಂದು 2000 ಚಿಲ್ಲರೆ ಐತಿದು. ಜೀನ್ಸು ತುಂಬ ಚೆನ್ನಾಗಿತ್ತು ನೋಡಿರಿ, ಕ್ವಾಲಿಟಿ ವೈಸ್ ಆಗಲಿ ಎಲ್ಲನೂ ಚೆನ್ನಾಗಿತ್ತು. ಇದೊಂದು ಜೀನ್ಸ್ ತೊಗೊಂಡಾರ. ಗಂಡು ಮಕ್ಳಿಗೆ ಏನಿದ್ರು ಎಲ್ಲ ಒಂದೇ ನೋಡ್ರಿ, ಅವರಿಗೆ ಜೀನ್ಸು ಯಾವಾಗ ನೋಡಿದ್ರು. ಹಾಗಾಗಿ ಅವ್ರದ್ದೇನು ತೀರಾ ಅಂತ ನಮ್ಮ ಥರ ವೆರೈಟಿ ಅಂತ ಏನು ಹುಡ್ಕೊಳ್ಳಂಗಿರಂಗಿಲ್ಲ. ಹಾಗಾಗಿ ಒಂದು ಜೀನ್ಸ್ ಒಂದು ಟೀ ಶರ್ಟ್ ಅವರಿಗೆ ಇವೆರಡನ್ನು ಎತ್ಕೊಂಬಂದಿನಿ. ಕಲರ್ ಹೆಂಗೈತೆ ಅಂತ ಹೇಳ್ರಿ. ಇದು ನನಗೆ ಇಷ್ಟ ಆಯಿತು ಕಲರು. ಈ ಕಲರಲ್ಲಿ ನಮ್ಮ ಮನೆ ಹತ್ರ ಒಂದೇ ಒಂದಿತ್ತು ಅನಿಸುತ್ತೆ, ರೆಡ್ ಕಲರಲ್ಲಿ. ಮತ್ತಿರಲಿಲ್ಲ, ಅದನ್ನು ಇಲ್ಲ ಅನ್ಕೊತೀನಿ ನೋಡ್ರಿ. ನನಗೂ ಅಷ್ಟು ನೆನಪಿಲ್ಲ, ಈ ಥರ ಇಲ್ವಾ. ಇದೊಂದು ಇರಲಿ ಅಂತೇಳಿ ಇಷ್ಟ ಆಯಿತು. ರೆಡ್ ಕಲರಲ್ಲಿ ಇದನ್ನು ಎತ್ಕೊಂಬಂದಿದ್ದೀನಿ. ಮತ್ತು ನೆಕ್ಸ್ಟ್ ಬಂದು ನನಗೆ ತೊಗೊಂಡಿದ್ದೀನಿ ನೋಡಿರಿ. ನನಗೂ ತೊಗೊಂಡಿದ್ದೀನಿ, 2-3 ಜೊತೆ ತೊಗೊಂಡಿದ್ದೀನಿ. ನನಗೂ ತೋರಿಸ್ತೀನಂತ. ಕರೆಂಟ್ ಹೋಯ್ತು ನೋಡ್ರಿ, ಹಂಗಾಗಿ ಕತ್ಲೆ ಆಯಿತು. ನಾನು ಟಾಪು ಎತ್ಕೊಂಬಂದಿದ್ದೀನಿ ನೋಡಿರಿ. ಈ ಥರ ಐತಿ ಟಾಪ್ ಬಂದು. ನಮ್ಮ ಗಿರಿ ಕಿರ್ಚ್ಕೊಳಕತ್ತೈತಿ. ಊಟ ಹಾಕಿದ್ದೀನಿ, ಆದರೂ ಯಾಕೋ ಭಾರಿ ಸೌಂಡ್ ಮಾಡ್ತೈತಿ ಈಗಂತೂ. ಈ ಥರ ಐತಿ ನೋಡಿರಿ ಟಾಪ್ ಇದು. ಇದೊಂದು ಟಾಪ್ನ ಎತ್ಕೊಂಬಂದಿದ್ದೀನಿ. ಈ ಥರ ಫುಲ್ ಐತಿ ನೋಡಿರಿ, ಅಂಬ್ರೆಲ್ಲ ಈ ಥರ ಐತಿ. ನಾನು ಹಾಕಿ ತೋರಿಸ್ಬೇಕಂತ ಮಾಡಿದ್ದೆ, ಆದ್ರೆ ಏನೋ ಹಾಕ್ಕೊಂಡೇ ಇಲ್ಲ ನೋಡಿರಿ. ನಾನು ಹಾಕ್ಕೊಂಡಿಲ್ಲ. ನಾನು ನೋಡ್ದಂಗೆ ಆಗುತ್ತಾ, ನಿಮಗೂ ಹಾಕಿ ತೋರಿಸ್ದಂಗೆ ಆಗುತ್ತಂತ ಅಂದ್ಕೊಂಡಿದ್ದೆ. ಆದ್ರೆ ಮತ್ತು ಚೇಂಜ್ ಆಯಿತು ಮೂಡ್. ಎಲ್ಲಿ ಒಂದೊಂದೇ ಹಾಕೊಂಡು ತೋರಿಸೋಷ್ಟೊತ್ತಿಗೆ ವಿಡಿಯೋ ಲೆಂತಿ ಆಗುತ್ತಂತ ಹೇಳಿ ನಾನು ಹಾಕಿ ತೋರಿಸ್ತಾ ಇಲ್ಲ. ಅದನ್ನ ಸ್ವಲ್ಪ ಸುಮ್ಮನೆ ಮಾಡ್ತೀನಿ ತಗೊಳ್ಳಿ, ಅಂದ್ರೆ ಅದು ಕಿರ್ಚೆಳಿತೈತಿ ಹಿಂಗೆ. ಅದಕ್ಕೊಂಚೂರು ಹೊಟ್ಟಿಗೆ ಹಾಕಿದ್ದು ನೋಡ್ರಿ ಸ್ವಲ್ಪ. ಈಗ ಇದೆ ನೋಡ್ರಿ, ಇದೊಂದು ಟಾಪ್ನ ತೊಗೊಂಡಿದ್ದೀನಿ. ಫುಲ್ ಅಂಬ್ರೆಲಾ ಬರುತ್ತೆ. ಮುಂದ್ಗಡೆ ಒಂದು ಈ ಥರ ಡಿಸೈನ್ ಐತಿ. ಈ ಥರ ಡಿಸೈನ್ ಐತಿ ನೋಡ್ರಿ. ಇದಕ್ಕೆ ಒಂದು ಬೆಲ್ಟ್ನೂ ಐತಿ, ತೋರಿಸ್ತೀನಿ ಅಂತ. ಇಲ್ಲಿ ಕೆಳಗಡೆ ಫುಲ್ ಫ್ರಿಲ್ ಅಂಬ್ರೆಲಾ. ಇದು ನೀ ಲೆಂತ್ ಕುಂತ ಕೆಳಗೆ ಬರುತ್ತೆ ನೋಡ್ರಿ. ಫುಲ್ ಲಗ್ಗಿನ ಒಂದಿಷ್ಟು ಕಾಣಿಸುತ್ತೆ ಅಷ್ಟೇ, ಜಾಸ್ತಿ ಏನು ಕಾಣಿಸಲ್ಲ. ಇದಕ್ಕೆ ಬೆಲ್ಟ್ನೂ ಐತಿ ನೋಡ್ರಿ. ಈ ಥರ ಬೆಲ್ಟ್ ಬಂದೈತಿ ಕಟ್ಟೋಕ್ಕೆ. ಇದೆಲ್ಲ ಈಗ ಹೊಸ ಪ್ಯಾಟ್ರನ್ ನೋಡ್ರಿ ಇವೆಲ್ಲ. ಇದು ಒಂದು ತೊಗೊಂಡಿದ್ದೀನಿ. ಇದ್ರ ರೇಟ್ ಬಂದು 650 ರೂಪಾಯಿ ನೋಡ್ರಿ. ಇದಕ್ಕೆ ಏನು ರೇಟ್ ಏನು ಇಲ್ಲ. ಇದಕ್ಕೆ ಅವರು 700 ರೂಪಾಯಿ ಹೇಳಿದರು, 650 ರೂಪಾಯಿ ಕೊಟ್ಟಿದ್ದೀನಿ ನೋಡಿರಿ ಈ ಟಾಪಿಗೆ. ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಕಮೆಂಟ್ ಮಾಡಿ ಹೇಳ್ರಿ. 650 ರೂಪಾಯಿ ಕೊಟ್ಟಿದ್ದೀನಿ ವಿತ್ ಬೆಲ್ಟು ಎರಡು ಸೇರಿ. ಇದೊಂದು ತೊಗೊಂಡಿದ್ದೀನಿ. ಮತ್ತು
ಇದೊಂದು ಟಾಪ್ನ ತೊಗೊಂಡಿದ್ದೀನಿ ನೋಡಿರಿ. ನಾನು ಹೋಗಿದ್ದು ಒಂದೇ ಒಂದು ತೊಗೊಳ್ಳೋಣ ಅಂತ ಹೋಗಿದ್ದು ನೋಡ್ರಿ. ಅಲ್ಲಿ ಹೋದ್ಮೇಲೆ ನೋಡ್ತಾ ಹೋದಂಗೆಲ್ಲ ಇಷ್ಟ ಆಗ್ಬಿಡ್ತು. ಹಂಗಾಗಿ ಒಂದು ಅಂಗಡಿಲಿ ಅದೊಂದು ತೊಗೊಂಡಿದ್ದೀನಿ, ಉಳಿದಿದ್ದೆಲ್ಲ 2 ಅಂಗಡಿಲಿನೂ 2 ಬಟ್ಟೆನ ಒಂದೇ ಅಂಗಡಿಲಿ ತೊಗೊಂಡಿರೋದು. ಈಗ ಎಲ್ಲರೂ ಹಿಂಗೆ ಹೋದಾಗ ಆಟೋಮೆಟಿಕ್ ಒಂದು ಸ್ವಲ್ಪ ಹಿಂಗೇನೋ ನೋಡ್ದಾಗ ಅದು ನೋಡಿಬಿಟ್ಟೆ ಒಂದು ಇಷ್ಟ ಆಯಿತು ಅಂದರೆ ಎತ್ಕೊಂಬಂದ್ಬಿಡ್ತೀನಿ. ನಾನು ಬೇಕು ಅಂತ ಹೋದಾಗ ನನಗೆ ಸಿಗೋಂಗಿಲ್ಲ. ಹಿಂಗೆ ನನಗೆ ಇಷ್ಟ ಆದಾಗಲೇ ಎತ್ಕೊಂಡ್ಬಂದಿದ್ದೆ ಜಾಸ್ತಿ ನಾನು. ಹಾಗಾಗಿ ಇದೊಂದು ಟಾಪ್ನ ಎತ್ಕೊಂಡಿದ್ದೀನಿ ನೋಡಿರಿ. ಇದನ್ನು ಅಷ್ಟೇ ಸೇಮ್ ಅದೇ ಥರನೇ ಸೇಮ್ ಇದೆ, ಒಂದು ಸ್ವಲ್ಪ ಡಿಸೈನು ಚೇಂಜಸ್ ಇದೆ ನೋಡಿರಿ. ಇದು ಈ ಥರ ಬರುತ್ತೆ. ಇದನ್ನು ಅಷ್ಟೇ, ಇದು ಅಂಬ್ರೆಲಾನೇ, ಫುಲ್ ಅಂಬ್ರೆಲಾ ಬರುತ್ತೆ. ಇಲ್ಲಿ ಕೆಳಗಡೆ ಈ ಥರ ಡಿಸೈನ್ ಐತಿ ಕೆಳಗಡೆ. ಅದಕ್ಕೇನು ಇಲ್ಲ ನೋಡಿರಿ, ಅದು ಮಾಮೂಲಿ ಹಾಗೆ ಐತಿ. ಇದಕ್ಕೆ ಕೆಳಗಡೆನೂ ಡಿಸೈನ್ ಬಂದೈತಿ, ಮತ್ತು ಇಲ್ಲಿ ತೋಳಿಗೂ ಡಿಸೈನ್ ಬಂದೈತಿ. ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನನಗೆ ಇಷ್ಟ ಆಯಿತು. ಹಾಗಾಗಿ ಇದನ್ನೊಂದು ಎತ್ಕೊಂಬಂದೆ. ಇದ್ರದ್ದು ಪ್ರೈಸ್ ಬಂದು ಇದು 600 650 ನೋಡ್ರಿ. ಇದನ್ನು ಅಷ್ಟೇ 600 ಇರಬೇಕು, ಇಲ್ಲ 650 ರೂಪಾಯಿ. ಕನ್ಫ್ಯೂಷನ್ ನನಗೆ. ನಾನು 600 ಕೊಡೋ ಅಂತಿದ್ದೆ, ನಮ್ಮ ಮನೆಯವ್ರು ಇನ್ನೂ 50 ರೂಪಾಯಿ ಕೊಡೋ ಅಂತ ಇದ್ರು. ಕೊಟ್ಟರೋ ಬಿಟ್ಟರೋ ಗೊತ್ತಿಲ್ಲ ನನಗೆ. 600 ಅಥವಾ 650 ರೂಪಾಯಿ. ಇದಕ್ಕೂ ಅಷ್ಟೇ ನೋಡಿರಿ. ಇದೊಂದು ತೊಗೊಂಡಿದ್ದೀನಿ. ಇದು ಹಿಂಗೆ ಕಾಣಿಸುತ್ತೆ ನೋಡಿರಿ. ಫುಲ್ ಅಂತೂ ಕಾಣಿಸಲ್ಲ ನಿಮಗೆ, ಹಾಕಿದಾಗ ತೋರಿಸ್ತೀನಿ ಅಂತ ನಾನು. ಇಷ್ಟೇ. ಇಲ್ಲ ತಡಿ ಒಂದು ನಿಮಿಷ ನೋಡಿ ಟ್ರೈ ಮಾಡ್ತೀನಿ. ಒಂಥರ ಕಾಣಿಸುತ್ತೆ ನೋಡಿರಿ, ಇಷ್ಟು ಕಾಣಿಸುತ್ತೆ. ಇದು ಒಂದು ಸೆಲೆಕ್ಷನ್ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ನನಗೂ ಅರ್ಥ ಆಗುತ್ತಾ. ಇದೊಂದು ತೋರಿಸ್ತೀನಿ ನಿಮಗೆ ಹೆಂಗೈತೆ ಅಂತೇಳಿ. ಇದು ಇಷ್ಟ ಆಗುತ್ತೆ ನನಗೆ. ಇದು ಫುಲ್ ಲೆಂತ್ ಬರುತ್ತೆ ನೋಡಿ, ಈ ಥರ ಫುಲ್ ಇಲ್ಲಿವರೆಗೂ ಬರುತ್ತೆ. ಲಗ್ಗಿನೇನು ಜಾಸ್ತಿ ಕಾಣೋದೇ ಇಲ್ಲ, ಇದಕ್ಕೆ ಇಷ್ಟು ಬರುತ್ತೆ. ಇದೊಂದು. ಮತ್ತು ಇದಕ್ಕೆ ಇಲ್ಲಿ ಬೆಲ್ಟ್ನ ಐತೆ, ಹಂಗಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದನ್ನೊಂದು ತೊಗೊಂಡಿದ್ದೀನಿ ನೋಡಿ. ಇದು ಒಂದು. ನಾನು ಮೇನ್ ಹೋಗಿದ್ದ ಇದೇ ಡ್ರೆಸ್ಸಿಗೆ ನೋಡ್ರಿ. ಈ ಡ್ರೆಸ್ ಜಾಸ್ತಿ ಇಷ್ಟ ಆಗ್ಬಿಟ್ಟಿತ್ತು ನನಗೆ. ಇದನ್ನು ತೊಗೊಂಬರಕ್ಕಂತಲೇ ಹೋಗಿ ಅವನ್ನೆಲ್ಲ ತೊಗೊಂಡಿದ್ದಾಯ್ತು. ನಾನು ತೋರಿಸ್ತೀನಿ ನಿಮಗೆ. ಇದು ಈಗ ಟ್ರೆಂಡಲ್ಲಿರೋಂಥದ್ದು ಆಲಿಯಾ ಕಟ್ ನೋಡ್ರಿ. ನನಗೆ ಇದು ಭಾಳ ಇಷ್ಟ ಆಗಿತ್ತು. ಟಿ ವಿಲೆಲ್ಲ ನೋಡ್ತಿದ್ದೆ, ತೊಗೋಬೇಕಂತ ನಾನು ಹೋಗಿದ್ದೆ. ಇದನ್ನು ತೊಗೊಂಬರಕ್ಕಂತಲೇ ಹೋಗಿದ್ದು ನಾನು. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಆ ಟಾಪಿಂದೇನು ನನಗೆ ಐಡಿಯಾನೇ ಇರಲಿಲ್ಲ ತೊಗೊತೀನಿ ಅಂತೇಳಿ. ಬಟ್ ಇದಕ್ಕಿಂತ ಮುಂಚೆ ಅವನ್ನ ಆ ಅಂಗಡಿಗೆ ಹೋದಾಗ ಅವು ಇಷ್ಟ ಆದವು, ಹಂಗಾಗಿ ಅವನ್ನ ಎತ್ಕೊಂಡ್ಬಂದೆ. ಇದನ್ನು ತೊಗೊಂಡು ನೋಡಿರಿ. ಇದು ಫುಲ್ ಸಟ್ಟು ಬರುತ್ತೆ, ಆಲಿಯಾ ಕಟ್ಟು. ಇದು ಟ್ರೆಂಡಲ್ಲಿ ಇತ್ತು ನೋಡಿರಿ. ಇದನ್ನು ಆಲ್ರೆಡಿ ನೋಡಿರ್ತೀರ ನೀವು, ಕೆಲವೊಬ್ರು ನೋಡಿರ್ತಾರೆ, ಕೆಲವೊಬ್ರು ನೋಡಿರಂಗಿಲ್ಲ. ಈಗ ಸ್ವಲ್ಪ ಟ್ರೆಂಡಲ್ಲಿ ಇರೋದು ಅಂದರೆ ಇದೊಂದು ನೋಡಿರಿ, ಆಲಿಯಾ ಕಟ್ ಅಂತೇಳಿ. ನೇರ ಕಟ್ಟ, ನೇರ ಕಟ್ ವಿತ್ ಆಲಿಯಾ ಕಟ್ ನೋಡಿರಿ. ಇಲ್ಲಿ ಸೈಡ್ ಕಟ್ಟನ್ನು ಈತಿದ್ದಕ್ಕೆ, ಇಲ್ಲಿ ಸೈಡ್ ಕಟ್ಟು ನೋಡಿರಿ. ಸೈಡ್ ಕಟ್ಟನ್ನು ಬರುತ್ತೆ. ನೇರ ಕಟ್ಟು ಆಲಿಯಾ ಕಟ್ಟು ಎರಡು ಮಿಕ್ಸ್ ಇರೋಂಥದ್ದು. ಬಟ್ಟೆ ಚೆನ್ನಾಗಿತ್ತು ನೋಡಿರಿ. ಅದೇನೋ ಮಸ್ಲಿನ್ ಅಂತ ಹೇಳಿದ್ರು ನೋಡಿರಿ, ಮಸ್ಲಿನ್ ಬಟ್ಟೆ ಅಂತ ಹೇಳಿದ್ರು. ಚೆನ್ನಾಗಿತ್ತು ಬಟ್ಟೆ, ಕ್ವಾಲಿಟಿ ಚೆನ್ನಾಗೈತೆ. ಇದು ಈ ಥರ ಮುಂದ್ಗಡೆ ಇದು ಸ್ವಲ್ಪ ನಾನು ದೊಡ್ಡ ಸೈಜೇ ತೊಗೊಂಡಿದ್ದೀನಿ. ಯಾಕಂದ್ರೆ ಸಟ್ ಅಲ್ವಾ, ಪ್ಯಾಂಟು ಒಂದು ಸ್ವಲ್ಪ ನನಗೆ ಅಷ್ಟು ಕಂಫರ್ಟಬಲ್ ಅಂತ ಅನ್ಸಂಗಿಲ್ಲ ಸಟ್ ಪ್ಯಾಂಟ್ಗಳು. ಹಾಗಾಗಿ ಟಾಪ್ನ ಬೇಕಾದ್ರೆ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೋದು ಅಂತೇಳಿ ಟಾಪ್ ಅಂದರೆ ಒಂದು ಸೈಜ್ ನಾನು ಎಕ್ಸ್ಟ್ರಾನೇ ಹೋಗಿದ್ದೀನಿ. ನಾನು ಎಲ್ಲಿ ತೊಗೊತಿದ್ದೆ ಎಕ್ಸೆಲ್ ತೊಗೊಂಡಿದ್ದೀನಿ ನೋಡಿರಿ. ಈ ಥರದ ಟಾಪ್ಗಳು ಸ್ವಲ್ಪ ಹೆಂಗಾರಾಗಲಿ ಅಂತೇಳಿ ಎಲ್ಲಿಗೆ ಹೋಗ್ತೀನಿ. ಬ್ರ್ಯಾಂಡ್ಗಳಲ್ಲಿ ಸ್ಮಾಲು ಮೀಡಿಯಮ್ಗೆ ಹೋಗ್ತೀನಿ ನಾನು. ಈಗ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ, ಮೀಡಿಯಮೇ ಬರುತ್ತೆ ನನಗೆ, ಸ್ಮಾಲ್ ಆಗ್ತಾ ಇಲ್ಲ ಈಗ. ಇದು ಎಲ್ಲ ಸ್ಮಾಲೇ ತೊಗೊಂಡಿದ್ದೀನಿ ನೋಡ್ರಿ. ಆದರೆ ಅಂದರೆ ಈ ಸದ್ಯಕ್ಕೆ ಕರೆಕ್ಟಾಗಿದ್ದಾವೆ. ಸ್ವಲ್ಪ ದಪ್ಪಗೆ ಪಾದೆ ಅಂತಂದ್ರೆ ಆಗಂಗಿಲ್ಲ. ಇದು ಸ್ಮಾಲೇ ನೋಡ್ರಿ. ಈ ಸದ್ ನನಗೆ ಅಂದರೆ ಒಂಥರ ಅಷ್ಟು ಲೂಸ್ ಅಂತ ಅನಿಸಲ್ಲ, ಕರೆಕ್ಟ್ ಫಿಟ್ಟಿಂಗ್ ಅಂತ ಅನ್ನಿಸ್ತಾವೆ. ಹಂಗಾಗಿ ಸ್ಮಾಲ್ ಬಿಟ್ಟು ಹಾಕಿದ್ದೀನಿ. ಈಗ ಮೀಡಿಯಮಿಗೆ ಬಂದಿದ್ದೀನಿ. ಒಂದೊಂದು ಬ್ರ್ಯಾಂಡ್ಗಳಲ್ಲಿ ಒಂದೊಂದು ಥರ ಹೋಗುತ್ತೆ. ಇದನ್ನು ಎಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಆಮೇಲೆ ಬೇಡ ಒಂದು ಸೈಜ್ ದೊಡ್ಡದೇ ತೊಗೊಂಬಿಡೋಣ ಅಂತೇಳಿ ಪ್ಯಾಂಟಿಗೋಸ್ಕರ ಇದನ್ನು ಎಕ್ಸೆಲ್ಗೆ ಹೋಗಿದ್ದೀನಿ ನಾನು. ಈ ಥರ ಇದೆ ನೋಡ್ರಿ. ಇದು ಟಾಪು, ಇದ್ರದ್ದು ಪ್ಯಾಂಟ್ ನೋಡಿರಿ. ಪ್ಯಾಂಟ್ ಈ ಥರ ಬಂದಿದೆ. ಇದಕ್ಕೆ ಜೋಬ್ಗಿವೇನೂ ಇಲ್ಲ ನೋಡ್ರಿ. ಇಲ್ಲ, ಜೋಬ್ ಏನೂ ಇಲ್ಲ ಇದಕ್ಕೆ. ಮಾಮೂಲಿ ಹಿಂದ್ಗಡೆ ಇಷ್ಟ ಎಲಾಸ್ಟಿಕ್ ಐತಿ ಅಷ್ಟೇ. ಪ್ಯಾಂಟು ಕಂಫರ್ಟಬಲ್ ಆಗೈತೆ. ಮತ್ತು ಕೆಳಗಡೆ ಈ ಥರ ಡಿಸೈನ್ ಬಂದಿದೆ. ಇದರಲ್ಲಿ ಲೈಟ್ ಕಲರ್ಸ್ ಸಿಗಲ್ಲ ನೋಡ್ರಿ, ಎಲ್ಲ ಡಾರ್ಕ್ ಕಲರೇ ಬರೋದು. ಈ ಥರ ಈಗ ಆಲಿಯಾ ಕಟ್ಟಲ್ಲಿ ಜಾಸ್ತಿ ಲೈಟ್ ಕಲರ್ ಸಿಗಲ್ಲ, ಡಾರ್ಕ್ ಕಲರೇ ಜಾಸ್ತಿ. ಅಂದರೆ ಇದಾವು ನಮ್ಮ ಈಗ ಅರಸೀಕೆರೆಯಲ್ಲಿ ನಂಗೆ ಸಿಗಲಿಲ್ಲ ಯಾವುದೂ ಲೈಟ್ ಕಲರು. ಡಾರ್ಕ್ ಕಲರ್ಲೇ ಹೋದೆ ನಾನು.
ಇದು ಪ್ಯಾಂಟು. ಇದು ಬಂದು ವೇಲ್ ನೋಡ್ರಿ, ವೇಲ್ ಮಾಮೂಲಿ ವೇಲು ಎಲ್ಲ ಇರ್ತಾವಲ್ಲ ಆ ಥರ ಮಾಮೂಲಿ ವೇಲ್ ಇತ್ತು. ಇದರಲ್ಲಿ ಸಿಂಗಲ್ ಕಲರ್ ಐತೆ ನೋಡ್ರಿ, ಡಬಲ್ ಕಲರ್ದು ಇರ್ತಾವೆ, ಒಂದೊಂದು ಸಿಂಗಲ್ ಕಲರ್ನೇ ಐತೆ. ಇದು ಸಿಂಗಲ್ ಕಲರ್ ಐತೆ ನೋಡ್ರಿ, ಡಬಲ್ ಕಲರ್ ಇಲ್ಲ. ಈ ಥರ ಹಾಕಕ್ಕೆ ಆದ್ರೆ ಬಟ್ಟೆ ಸ್ಮೂತಾಗಿ ಚೆನ್ನಾಗೈತೆ, ಫುಲ್ ಸ್ಮೂತಾಗೈತೆ ನೋಡ್ರಿ ಬಟ್ಟೆ, ವೇಲ್ ಅಲ್ವಾ, ಹಾಗಾಗಿ ಇದೊಂದು ಸೆಟ್. ಈ 3 ಜೊತೆ ನಾನು ತೊಗೊಂಡಿದ್ದೀನಿ. ಇನ್ನು ನೈನಂಗೆ ಬಂದರೆ ಇನ್ನು ನಾವಿಬ್ಬರು ಪರ್ಚೇಸ್ ಮಾಡಿದ್ದೀವಿ. ನನ್ನ ಮಗಳಿಗೆ ತೊಗೊಳ್ಳಿಲ್ಲ ಅಂದ್ರೆ ನಡೆಯಂಗಿಲ್ಲ. ನನ್ನ ಮಗಳಿಗೆ ನಾನು ತೊಗೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ಅವಳಿಗೆ ಎತ್ಕೊಂಡ್ಬಂದಿರ್ತೀನಿ ನಾನು. ಹಾಗಾಗಿ ಅವಳಿಗೂ ಒಂದು ತೊಗೊಂಬಂದಿದ್ದೀನಿ. ಇದ್ರ ರೇಟ್ ಹೇಳಿಲ್ವಲ್ಲ ನಿಮಗೆ ನಾನು. ಇದ್ರದ್ದು ಇದು 1100 ರೂಪಾಯಿ ನೋಡಿರಿ. ಇದ್ರ ಪ್ರೈಸ್ ಬಂದು 1100. ಇದು ಜಾಸ್ತಿನೇ ಇತ್ತು ರೇಟ್ ಒಂಚೂರು. ಇದು 1700 ಐತೆ ನೋಡಿರಿ, ರೇಟ್ ಬಂದು 1700 ಅಂತ ಹೇಳಿದ್ರು ಅವರು. ನಾವು ಬಾರ್ಗಿನ್ ಮಾಡಿ 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 ಲಾಸ್ಟಲ್ಲಿ 1100 ತೊಗೊಂಬಂದ್ವಿ. ಅವ್ರು ಅದನ್ನು ಕೊಡೋಕೆ ರೆಡಿ ಇರಲಿಲ್ಲ, ಹಂಗೂ ಹಿಂಗೂ ಬಾರ್ಗಿನ್ ಮಾಡಿ 1100 ರೂಪಾಯಿ ಕೊಟ್ಟಿದ್ದೀನಿ ನೋಡಿರಿ ಈ ಸೆಟ್ಟಿಗೆ. ಅದು ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಅಂತ ಹೇಳ್ರಿ, ನನಗೊಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಅವ್ರು ಬಟ್ಟೆ ಚೆನ್ನಾಗೈತೆ ಅಂತ ಹೇಳಿದ್ರು, ಬಟ್ ಬಟ್ಟೆ ಚೆನ್ನಾಗೈತೆ, ಗೊತ್ತಿಲ್ಲ ಎಷ್ಟು ಕೊಡ್ಬೋದೋ ಕೊಡಬಾರ್ದು. ಅಂದರೆ ಹೊಸ ಪ್ಯಾಟ್ರನ್ ಅಲ್ವಾ, ಹಂಗಾಗಿ ಏನಾದ್ರು ಸ್ವಲ್ಪ ರೇಟ್ ಜಾಸ್ತಿ ಏನೋ ಹಳೇದಾಗ್ತಾ ಆಗ್ತಾ ಕಮ್ಮಿ ಆಗುತ್ತೇನೋ ಗೊತ್ತಿಲ್ಲ. ಇದಕ್ಕೆ 1100 ಕೊಟ್ಟಿದ್ದೀನಿ ನಾನು. ಅವೆರಡು ಬಂದು 600 650 ಹಂಗೆ ಕೊಟ್ಟಿದ್ದೀನಿ. ನೈನಂಗೆ ಇದೊಂದು ತೊಗೊಂಬಂದಿದ್ದೀನಿ ನೋಡಿರಿ. ಇದು ಜಾರ್ಜೆಟ್ ಮೆಟೀರಿಯಲ್ಲು, ಜಾರ್ಜೆಟ್ ಮೆಟೀರಿಯಲ್ ನೋಡಿರಿ, ಚೆನ್ನಾಗೈತೆ. ಈ ಥರ ಹಿಂಗೆ ಶಾರ್ಟ್ ಮಂಡಿತನ ಬರುತ್ತೆ ನೋಡಿರಿ. ಈ ಥರ ಇದಕ್ಕೆ ಬೆಲ್ಟ್ ಐತೆ, ವಿತ್ ಜಾಕೆಟ್ ಐತೆ. ಇದು ಬೆಲ್ಟ್ ನೋಡಿರಿ, ಚೆನ್ನಾಗಿ ಕಾಣಿಸುತ್ತೆ. ಇದು ಬೆಲ್ಟ್ ಬಂದೈತೆ, ಬೆಲ್ಟ್ ಹಾಕೊಳ್ಳೋದು. ಇದಕ್ಕೆ ಜಾಕೆಟ್ನೂ ಬಂದೈತೆ ನೋಡಿರಿ, ಜೀನ್ಸ್ ಜಾಕೆಟ್ ಬಂದೈತಿ. ಈ ಥರ ಜಾಕೆಟ್ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ನಮ್ಮಿಬ್ಬರಿಗೆ ಎತ್ಕೊಂಡೆಲ್ಲ, ನನ್ನ ಮಗಳಿಗೆ ಇರ್ಲಿಕ್ಕಂದ್ರೆ ನಂಗೆ ಸಮಾಧಾನ ಆಗಲ್ಲ, ಹಂಗಾಗಿ ಅವಳಿಗೂ ಒಂದು ಜೊತೆ ಎತ್ಕೊಂಬಂದೆ ನಾನು. ಇದೊಂದು ಟ್ರೈಪಾಡ್ ಒಂದು ಹೋಗೈತೆ ನೋಡ್ರಿ, ನಾವು ಮೇಲ್ ಮಾಡ್ದಂಗೆ ನಿಧಾನಕ್ಕೆ ಕೆಳಗೆ ಬಂದೇ ಬಿಡುತ್ತದು. ಅವಳಿಗೊಂದು ಎತ್ಕೊಂಬಂದಿನಿ. ಇಷ್ಟು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ನೋಡ್ರಿ ನಾನು. ನಿನ್ನೆ ಅರಸೀಕೆರೆಗೆ ಹೋದಾಗ ಇಷ್ಟು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ. ಯಾಕೆ ಏನು ಎತ್ತ ಏನಕ್ಕೆ ಇಷ್ಟು ಶಾಪಿಂಗ್ ಮಾಡಿದ್ದೀರಾ ಅಂದರೆ, ಭಾಳ ಜಾಸ್ತಿ ಮಾಡೋಂಥ ಪ್ಲಾನಿಂಗ್ ಇರಲಿಲ್ಲ, ಒಂದೇ ತೊಗೋಬೇಕಂತ ಇತ್ತು. ಆದರೆ ಅಲ್ಲಿ ಹೋದ್ಮೇಲೆ ಇಷ್ಟ ಆಯಿತು ಅಂತೇಳಿ ಎತ್ಕೊಂಬಂದಿದ್ದೀನಿ. ಇಷ್ಟು ಶಾಪಿಂಗ್ನ ಮಾಡ್ಕೊಂಬಂದಿದ್ದೀನಿ ನಾನು. ಇವತ್ತು ನನಗೆ ವಿಡಿಯೋ ಮಾಡೋ ಮೂಡ್ ಇರಲಿಲ್ಲ, ಬಟ್ ಆದರೂ ಮಾಡಲೇಬೇಕಲ್ಲ, ಏನೋ ಒಂದು ಮಾಡ್ತಾಯಿದ್ದೀವಿ, ಮಾಡೋಣ ಅಂತೇಳಿ ಮಾಡಿದ್ದೀನಿ. ಇಷ್ಟಿದೆ ನೋಡ್ರಿ. ಕೆಲವೊಬ್ಬರು ಅಂತಾರೆ ಸಹಿಸ್ಕೊಳ್ಳಲ್ಲ, ಇದನ್ನು ತೋರಿಸಿದ್ರು ಸಹಿಸ್ಕೊಳ್ಳಲ್ಲ, ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ನಾನು ಪ್ರತಿಯೊಂದನ್ನು ನಾನು ತೋರ್ಸೋಕೆ ಹೋಗಲ್ಲ ನೋಡ್ರಿ. ಇಂಥ ಕೆಲವೊಂದಿಷ್ಟು ಎಷ್ಟೋ ತೊಗೊಂಡಿರ್ತೀನಿ ನಾನು, ಆದರೂ ಏನೋ ಒಂದು ಅಂತಾರಲ್ಲ ಅನ್ನೋ ಕಾರಣಕ್ಕೇ ನಾನು ಕೆಲವೊಂದಿಷ್ಟನ್ನ ತೋರಿಸ್ಕೊಂಡಿರಂಗಿಲ್ಲ. ಇವು ಹಾಕೊಳ್ಳೋ ಬಟ್ಟೆನೇ, ಬಟ್ ನಾನು ಎಲ್ಲನೂ ತೋರಿಸಲ್ಲ ಅಂತ ಹೋದರೆ ನಾನು ಬ್ಲಾಗೇ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ಕೆಲವೊಂದಿಷ್ಟನ್ನ ನಾನು ತೋರಿಸ್ತೀನಿ, ಕೆಲವೊಂದಿಷ್ಟನ್ನ ನಾನು ಅವಾಯ್ಡ್ ಮಾಡಿರ್ತೀನಿ. ಇಷ್ಟೇ ಅಂತಲ್ಲ, ಇನ್ನೂ ತೊಗೊಂಡಿದ್ದೀನಿ. ಇದಕ್ಕಿಂತ ಮುಂಚೆನೇ ನಾನು ಎಷ್ಟು 2-3 ಸೀರೆ ತೊಗೊಂಡಿದ್ದೀನಿ, 2-3 ಟಾಪ್ ತೊಗೊಂಡಿದ್ದೀನಿ. ನಾನು ಯಾವುದನ್ನು ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ. ಕೆಲವೊಂದಿಷ್ಟು ಜನ ಏನಂತಾರೆ ಅಂದರೆ, ಇವಳಿಗೆ ಏನು ಕಮ್ಮಿ ಆಗೈತೆ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಿದ್ದಾರೆ. ಅನ್ನೋರೇ ಅವ್ರಿಗೆ ಏನೂ ಕಮ್ಮಿ ಆಗಿಲ್ಲ, ಆದರೂ ಅವರು ನನ್ನನ್ನು ನೋಡಿ ಹಂಗೆ ಅಂತಿದ್ದಾರೆ. ಅದು ಯಾಕಂತಾರೋ ಅಂತ ಗೊತ್ತಿಲ್ಲ. ನಿಜ, ನನಗೇನು ಕಮ್ಮಿ ಆಗಿಲ್ಲ, ನಾನು ಕಮ್ಮಿ ಆಗಿದೆ ಅಂತ ಹೇಳಿಲ್ಲ. ಆದರೆ ನಾನು ಯಾರ್ದೇನು ಹೆಂಗೆ ಹೇಳೋದು, ನನಗೇನು ಆರ್ಟಿಫಿಷಿಯಲ್ ಆಗಿ ಯಾವುದೂ ಸಿಕ್ಕಿಲ್ಲ ನೋಡ್ರಿ. ಎಲ್ಲನೂ ಕಷ್ಟಪಟ್ಟು ಪಡ್ಕೊಂಡಿರೋಂಥದ್ದು ಇದು. ಹಾಗಾಗಿ ನನ್ನ ದುಡ್ಡು ನಾನು ಮಜಾ ಮಾಡ್ತೀನಿ. ಅದನ್ನು ನಾನು ಇನ್ನೂ ವಿಡಿಯೋದಲ್ಲಿ ತೋರಿಸೋದು ಕಮ್ಮಿ. ನಾನು ಅವಾಗಲೇ ಹೇಳಿದ್ದೀನಿ, ವಿಡಿಯೋದಲ್ಲಿ ತೋರಿಸೋದು ಕಮ್ಮಿ, ಇದಕ್ಕಿಂತ ಜಾಸ್ತಿನೇ ತೊಗೊಂಡಿರ್ತೀನಿ ನಾನು. ಹಿಂಗೆ ಅಂತಾರೇನೋ ಕಾರಣಕ್ಕೇ ನಾನು ತೋರಿಸಿರಂಗಿಲ್ಲ. ಆದರೆ ಕೆಲವೊಬ್ರು ಅಂತಿದ್ದಾರೆ ಈಗ ನನಗೆ ಬಂದು ಮುಟ್ತಿದ್ದಾವೆ ಮಾತುಗಳು, ಬಟ್ ಹೆಂಗೆ ಹೇಳ್ಕೋಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೇನು ಕಮ್ಮಿ ಆಗಿದೆ, ಅವಳಿಗೇನು ಕಮ್ಮಿ ಆಗಿದೆ ಅನ್ನೋ ಮಾತುಗಳು ಬರ್ತಿದ್ದಾವೆ. ಅವ್ರು ಏನು ಅಂದಿದಾರಲ್ಲ, ಅವ್ರಿಗೂ ಏನು ಕಮ್ಮಿ ಆಗಿಲ್ಲ, ಅವರು ಚೆನ್ನಾಗೇ ಇದ್ದಾರೆ. ಆದ್ರೆ ಅವರು ಪುಣ್ಯವಂತರು, ಅವ್ರಿಗೆ ಇದ್ದಿದ್ದೇ ಸಿಕ್ಕಿದೆ, ಬಟ್ ನನಗೆ ಹಂಗೆ ಸಿಕ್ಕಿಲ್ಲ. ಪ್ರತಿಯೊಂದು ನಾನು ಎಲ್ಲನೂ ಕಷ್ಟಪಟ್ಟನೇ ಮಾಡ್ಕೊಂಡಿರೋದು. ನನ್ನ ಗಂಡ ಎಲ್ಲನೂ ನಾನು ಈ ಮಟ್ಟಕ್ಕೆ ಬರಬೇಕು ಅಂತಂದರೆ ಕಷ್ಟನೇ ಕಾರಣ. ಕಷ್ಟಪಟ್ಟು ದುಡಿದು ಮಾಡ್ಕೊಂಬಂದಿರೋದು. ಇಲ್ಲಿವರೆಗೂ ಆದರೂ ನಾವು ಇಷ್ಟು ಒಂದು 0ಇಂದ ಬಂದು ನಾವು ಈ ಮಟ್ಟಕ್ಕೆ ಬಂದು ನಿಂತಿದ್ದೀವಿ ಅಂದ್ರೆ ಅದು ನಮ್ಮ ಶ್ರಮನೇ, ನಾವು ಪಟ್ಟಿರೋಂಥ ಕಷ್ಟನೇ. ಅಲ್ಲಿಂದನೇ ನಾವು ಇಲ್ಲಿಗೆ ಬಂದು ನಿಂತಿರೋದು. ಇದರಲ್ಲಿ ಯಾರ್ದು ಹೆಲ್ಪ್ ಇಲ್ಲ, ಏನೂ ಇಲ್ಲ. ನಮ್ಮಷ್ಟಕ್ಕೆ ನಾವು ಕಷ್ಟಪಟ್ಟು ದುಡಿದು ಇಲ್ಲಿವರೆಗೂ ನಾವು ಬಂದಿರೋಂಥದ್ದು. ಈಗಲೂ ನಮಗೇನು ಕಮ್ಮಿ ಇಲ್ಲ ಅಂತ ಏನು ಅಂತಾರಲ್ಲ, ಅವ್ರೂ ಕಷ್ಟಪಟ್ಟು ಮಾಡ್ಕೋಬೋದು. ಬಟ್ ಈಗಲೂ ಇಷ್ಟೆಲ್ಲ ಇದ್ದರೂ ನನ್ನ ಗಂಡ ಎಷ್ಟು ಕೆಲಸ ಮಾಡ್ತಾನೆ ಅಂದರೆ ಅದನ್ನು ನಾವು ನಿಜವಾಗ್ಲೂ ಹೇಳ್ಕೊಳಕ್ಕಾಗಲ್ಲ. ಬೆಳಗ್ಗೆ 6 ಗಂಟೆಗೆ ಹೋದರೆ ಸಂಜೆ ರಾತ್ರಿ 11-12 ಗಂಟೆವರೆಗೂ ನನ್ನ ಗಂಡ ಕೆಲಸ ಮಾಡ್ತಾರೆ. ಅದನ್ನು
ಅಷ್ಟು ಕಷ್ಟಪಟ್ಟಾಗ ಇಷ್ಟು ಸುಖ ಸಿಗಲಿಲ್ಲ ಅಂದರೆ ಏನಕ್ಕೆ ಕಷ್ಟಪಡಬೇಕು ಅಷ್ಟೊಂದು. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಜನ. ನಾವು ಮಾಡೋ ಏನಂತೀರ ಇಂಥ ಸಣ್ಣ ಪುಟ್ಟ ಖುಷಿಗೂ ಕಲ್ಲಾಕಂತ ಜನ ಇರ್ತಾರೆ. ಅದೊಂದು ಮನಸ್ಸು ಭಾಳ ಹರ್ಟ್ ಆಯಿತು. ಅದ್ರಾಗ ನಮ್ಮವರೇ ನಮಗಂದಾಗ ಭಾಳ ಹರ್ಟ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ನೋಡ್ರಿ, ಇರ್ತಾರೆ ಇಂಥವ್ರು ಅನ್ನೋರು ಅಂತಾರೆ. ಹಂಗೆ ಮನ್ಸಿಗೆ ನಾವು ಹೋಗೈತಿ. ಅದನ್ನ ನಿನ್ನೆಯಿಂದನೂ ನಂಗೆ ವಿಡಿಯೋ ಮಾಡೋಕೆ ಅಷ್ಟು ಮನಸ್ಸೇ ಇಲ್ಲ. ಈ ಮಾಡೋದನ್ನು ಮಾಡಬಾರ್ದು ಅಂತಲೇ ಇತ್ತು ನನ್ನ ಮೈಂಡಲ್ಲಿ. ಈ ಸತಿ ನಾನು ಏನು ಮಾಡ್ತಾ ಇದ್ದೀನಿ ಎಲ್ಲ ಅಂದರೆ ಫುಲ್ ಖುಷಿಯಿಂದ ಮಾಡ್ತಾ ಇಲ್ಲ ನಾನು. ಓಕೆ ಅನ್ನಂಗೆ ನಮ್ಮ ಜೀವನ ಈ ಬೇರೆ ಯಾರಿಗೋಸ್ಕರ ನಮ್ಮ ಜೀವನನ ನಾವು ಹಾಳು ಮಾಡ್ಕೊಬಾರ್ದು ಅನ್ನೋ ಒಂದು ಮಾಡೋಕೆ ಮೈಂಡ್ ಸಟ್ ಅಂದರೆ ಕರೆಕ್ಟಾಗಿಲ್ಲ ನೋಡ್ರಿ ನನ್ನ ಮೈಂಡಿಗೆ. ಅಷ್ಟೊಂದು ಮಾಡಲೇಬೇಕು ಖುಷಿಯಿಂದ ಅನ್ನೋ ಮನಸ್ಥಿತಿ ನನಗಿಲ್ಲ ಈಗ. ಆದರೆ ಏನು ಮಾಡೋಕ್ಕಾಗಂಗಿಲ್ಲ. ಕೆಲವೊಂದಿಷ್ಟುಗಳನ್ನು ಅವ್ರು ನೋಡಲಿ ಅಂತಂದ್ರೆ ಮಾಡ್ಬೇಕನ್ನೋಂಥ ಒಂದೊಂದು ಸತಿ ಸಿಟ್ಟು ಬರುತ್ತೆ, ಆ ಥರ ಅನಿಸುತ್ತೆ. ಹಾಗಾಗಿ ಮಾಡೋದನ್ನು ಮಾಡ್ತಾ ಇದ್ದೀನಿ, ಯಾವುದನ್ನು ಬಿಟ್ಟಿಲ್ಲ ನಾನು. ಆದರೂ ಮನಸ್ಸಿಗೆ ನೋವು ಆಗ್ತಾಯಿತ್ತು ಜಾಸ್ತಿ ಹಿಂಗೆಲ್ಲ ಅಂದಾಗ. ಖುಷಿಯಿಂದ ಮಾಡೋ ಕೆಲಸಗಳನ್ನು ಏನಂತೀರ ಒಂಥರ ಅರ್ಧಂಬರ್ಧ ಮನಸ್ಸಲ್ಲಿ ಮಾಡೋ ಥರ ಆಗೈತೆ ನಮ್ದೀಗ. ಆಗಲಿ ಹಾಗೆ ಮಾತಾಡ್ತಾ ಹೋದರೆ ಜಾಸ್ತಿನೇ ಆಗುತ್ತೆ. ಬಟ್ ನಂಗೆ ಇವತ್ತು ಏನು ಹೇಳಬೇಕು ಏನು ಮಾತಾಡಬೇಕು ಅನ್ನೋಷ್ಟು ನಂಗೆ ಅಷ್ಟು ಇಲ್ಲ ನನಗಿವತ್ತು. ಸಾಕು, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.